ಕಾರ್ತಿಕ ಮಾಸ ಎಂದರೆ ಅದು ಶಿವನಿಗೆ ಮೀಸಲಾದ ಮಾಸ. ಅಷ್ಟೇ ಅಲ್ಲ, ಶಕ್ತಿ ದೇವತೆಗಳಾದ ಗಂಗಮ್ಮ, ಎಲ್ಲಮ್ಮ, ಸಪ್ಪಲಮ್ಮ ಹೀಗೆ ಎಲ್ಲ ಮಹಿಳಾ ದೇವರಿಗೂ ವಿಶೇಷ ಪೂಜೆ ಸಲ್ಲಿಸುವ ಮಾಸವಾಗಿದೆ. ಇಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ವಿವಿಧ ಪ್ರದೇಶಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜಾ, ಲಕ್ಷ ದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಇಂದು ಶಿವನಿಗೆ ವಿಶೇಷ ಅಲಂಕಾರ, ಅಭಿಷೇಕ, ಪೂಜೆಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಅಲ್ಲದೆ ದೇವಾಲಯಕ್ಕೆ ನೂತನವಾಗಿ ಆಗಮಿಸಿರುವ ರಥೋತ್ಸವವನ್ನು ಇಂದು ಆಯೋಜಿಸಲಾಗಿತ್ತು. ಈ ಹಿಂದೆ ಇದ್ದ ರಥ ಹಳೆಯದಾಗಿ ಎಳೆಯಲು ಸಾಧ್ಯವಾಗದ ಸ್ಥಿತಿ ಮುಟ್ಟಿದ ಕಾರಣ ಭಕ್ತರೊಬ್ಬರು ಇದೀಗ ಹೊಸ ರಥವನ್ನು ಮಾಡಿಸಿಕೊಟ್ಟಿದ್ದಾರೆ. ಅದರಲ್ಲೂ ನೂತನ ರಥ ಕಾರ್ತಿಕ ಮಾಸದಲ್ಲಿಯೇ ದೇವಾಲಯಕ್ಕೆ ಸಮರ್ಪಣೆಯಾಗಿದ್ದು, ಕಾರ್ತಿಕ ಮಾಸದ ಕಡೆ ಸೋಮವಾರದಂದು ಎಂದಿನಂತೆ ನೂತನ ರಥದ ಉತ್ಸವ ಈಶ್ವರ ಸ್ವಾಮಿ ದೇವಾಲಯದ ಸುತ್ತ ಇರುವ ರಥ ಬೀದಿಯಲ್ಲಿ ನೂತನ ರಥವನ್ನು ಭಕ್ತರು ಶಿವನಾಮ ಸ್ಮರಣೆಯೊಂದಿಗೆ ಎಳೆದು ಭಕ್ತಿ ಮೆರೆದರು. ಅಲ್ಲದೆ ದವನ, ಬಾಳೆಹಣ್ಣು ರಥಕ್ಕೆ ಸಮರ್ಪಿಸಿ ಪುನೀತರಾದರು. ಇನ್ನು ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ, ವಿವಿಧ ಅಭಿಷೇಕಗಳು ಸೇರಿದಂತೆ ಶಿವನಿಗೆ ನಾನಾ ಪೂಜೆಗಳನ್ನು ನೆರವೇರಿಸಲಾಯಿತು. ಇಂದು ಕಾರ್ತಿಕ ಮಾಸದ ಕೊನೆ ಸೋಮವಾರವಾದ ಕಾರಣ ಸಹಸ್ರಾರು ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ದೇವಾಲಯಕ್ಕೆ ಆಗಮಿಸಿರುವ ಭಕ್ತರಿಗಾಗಿ ದೇವಾಲಯ ಆಡಳಿತ ಮಂಡಳಿಯಿಂದ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿ ತುಂಬ ವರ್ಷದಿಂದ ತೇರು ನಡೆಯುತ್ತೆ ಮತ್ತು ಇದು ಪ್ರಸಿದ್ಧಿ ದೇವಸ್ಥಾನ. ಫೆಬ್ರವರಿಯಲ್ಲಿ ಒಂದು ತೇರಾಗುತ್ತೆ ಮತ್ತು ಈಗ ಒಂದು ತೇರಾಗ್ತಿದೆ. 2.5 ಕೋಟಿ ಕೊಟ್ಟು ಒಬ್ಬರು ಉಗುಲ್ಗುರ್ಗಿಯವರು ತೇರು ಮಾಡಿಸಿದ್ದಾರೆ. ಮತ್ತು ತುಂಬ ಜನಸಾಗರ ಸೇರಿದೆ, ಅನ್ನದಾನ ನಡೀತಿದೆ, ಒಳಗಡೆ ತುಂಬ ಜನ ದರ್ಶನ ಮಾಡ್ತಿದ್ದಾರೆ. ಲಕ್ಷೋದೀಪೋತ್ಸವ ಥರ ನಡೀತಿದೆ, ಧರ್ಮಸ್ಥಳದಲ್ಲಿ ನಡೀತಿದೆ ಮತ್ತು ಇಲ್ಲೂ ನಡೀತಿದೆ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ರೈತರಿಗೆ ಮತ್ತು ಯೋಧರಿಗೆ ಎಲ್ರಿಗೂ ತುಂಬಾ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ರಿಗೂ ದೇವರು ಅನುಕೂಲ ಮಾಡಿಕೊಡ್ಲಿ ಅಂತ ಬೇಡ್ಕೊಂಡಿದ್ದೀನಿ. ಮತ್ತು ಜನಸಾಗರ ನೋಡಿ ತುಂಬ ಖುಷಿ ಆಗ್ತಿದೆ. ಹೊಸ ತೇರು ನೋಡಿದ್ವಿ, ದೀಪೋತ್ಸವ ನಡೀತಾ ಇದೆ, ಲಕ್ಷ ದೀಪೋತ್ಸವ ಮಾಡ್ತಾರೆ. ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ. ನನ್ನ ಹೆಸರು ಮಹಾಲಕ್ಷ್ಮಿ ಅಂದ್ಬಿಟ್ಟು ಸರ್. ತುಂಬ ಖುಷಿ ಆಯಿತು. ದೇವರ ಅನುಗ್ರಹ ಎಲ್ರಿಗೂ ಇರಲಿ, ದೇವರ ಆಶೀರ್ವಾದ ಮಾಡಿ. ಇವತ್ತು ನಂದಿಯಲ್ಲಿ ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ಅದ್ಧೂರಿಯಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಹಾಗೆ ಹೊಸ ತೇರನ್ನೆಲ್ಲ ರೆಡಿ ಮಾಡಿಸಿದ್ದಾರೆ, ತೇರೆಲ್ಲ ಎಳೆದಿದ್ದಾರೆ. ಅದನ್ನು ನಾವು ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀರಿ.
ಎಲ್ಲ ಬಂದು ನೋಡಿ ತುಂಬ ವಿಶೇಷವಾಗಿದೆ ಪೂಜೆ. ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ಜನ ರಶ್ ಇದ್ರು ದೇವ್ರನ್ನ ನಾವು ತುಂಬ ಚೆನ್ನಾಗಿ ನೋಡ್ಬೋದು, ದರ್ಶನ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷದೀಪೋತ್ಸವ ಕಾರ್ಯಕ್ರಮದಿಂದ ಆ್ಯಂಡ್ ಕೊನೆ ಕಾರ್ತಿಕ ಸೋಮವಾರದಿಂದ ಪ್ರಯುಕ್ತ ಬಂದಿದ್ವಿ. ಇಲ್ಲಿ ಪೂಜೆ ಮಾಡಿ ಅದು ಹರಕೆ ಮಾಡ್ಕೊಂಡಿದ್ದು, ಅದು ಹರಕೆಯಿಂದ ದೀಪ ಅಂಟಿಸಿ ಅದು ಪೂಜೆ ಸಲ್ಲಿಸಿದ್ವಿ. ರಥ ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಇನ್ನು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿಯೂ ಇಂದು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮರಳು ಸಿದ್ದೇಶ್ವರನಿಗೆ ಸಹಸ್ರ ಕ್ಷೀರಾಭಿಷೇಕ ನಡೆಸಲಾಯಿತು. ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಸಾವಿರಾರು ಲೀಟರ್ ಹಾಲು ತಂದು ದೇವರಿಗೆ ಅಭಿಷೇಕ ಮಾಡಿದ್ದು ವಿಶೇಷವಾಗಿತ್ತು. ಮರಳು ಸಿದ್ದೇಶ್ವರ ದೇವಾಲಯಕ್ಕೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಎಲ್ಲ ಭಕ್ತರಿಗೂ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಕಣಿವೆಯಲ್ಲಿರುವ ಈರದಿಮ್ಮಮ್ಮನ ದೇವಾಲಯದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ 40 ವರ್ಷಗಳಿಂದಲೂ ಕಣಿವೆಯಲ್ಲಿರುವ ಈರದಿಮ್ಮಮ್ಮನ ದೇವಾಲಯದಲ್ಲಿ ಪ್ರತಿ ವರ್ಷದ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಲಕ್ಷದೀಪೋತ್ಸವ ಮತ್ತು ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳುವುದು ರೂಢಿಯಾಗಿದೆ. ಈ ಈರದಿಮ್ಮಮ್ಮ ಇಲ್ಲಿ ನೆಲೆಸಿದ ಕಾರಣದಿಂದಲೇ ಈ ಕಣಿವೆಗೆ ಈರದಿಮ್ಮಮ್ಮನ ಕಣಿವೆ ಎಂಬ ಹೆಸರು ಬಂದಿದೆ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿರುವ ಈರದಿಮ್ಮಮ್ಮನ ಕಣಿವೆ ಹಲವು ಪ್ರಾಮುಖ್ಯತೆ ಪಡೆದಿದೆ. ಈ ದೇವಾಲಯ ಇಲ್ಲಿ ಇರೋದರಿಂದಲೇ ಈ ಕಣಿವೆಯಲ್ಲಿ ಅಪಘಾತಗಳು ನಡೆದರೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂಬ ಪ್ರತೀತಿ ಇದೆ. ಇನ್ನು ಈರದಿಮ್ಮಮ್ಮನ ಪಕ್ಕದಲ್ಲಿಯೇ ಆಂಜನೇಯ ನೆಲೆಸಿದ್ದು ಇವರಿಬ್ಬರ ಆಶೀರ್ವಾದದಿಂದಲೇ ಕಣಿವೆಯಲ್ಲಿ ಅವಘಡಗಳಿಗೆ ಕಡಿವಾಣ ಬಿದ್ದಿದೆ ಎಂಬ ನಂಬಿಕೆ ಭಕ್ತರಲ್ಲಿ ಬಲವಾಗಿದೆ. ಇನ್ನು ಇದು ಮೀಸಲು ಅರಣ್ಯ ಪ್ರದೇಶದಲ್ಲಿದ್ದು ಈ ಅರಣ್ಯದಲ್ಲಿ ಅನೇಕ ವನ್ಯಜೀವಿಗಳಿವೆ. ಅದರಲ್ಲೂ ಹೆಚ್ಚಾಗಿ ಕೋತಿಗಳಿದ್ದು ಬೇಸಿಗೆ ಸಮಯದಲ್ಲಿ ಈ ವನ್ಯಜೀವಿಗಳಿಗೆ ಕುಡಿಯಲು ನೀರಿನ ಸಮಸ್ಯೆ ತೀವ್ರವಾಗಿರುತ್ತದೆ. ಇದನ್ನು ಅರಿತ ದೇವಾಲಯದ ಅರ್ಚಕ ಕೆಂಪಣ್ಣ ದೇವಾಲಯದ ಪಕ್ಕದಲ್ಲಿಯೇ ಕೊಳವೆ ಬಾವಿಯೊಂದನ್ನು ಕೊರೆಸಿದ್ದು ಅಲ್ಲಿಯೇ ಒಂದು ನೀರಿನ ಟ್ಯಾಂಕ್ ತೊಟ್ಟಿ ನಿರ್ಮಿಸಿದ್ದಾರೆ. ಇದರಿಂದ ಕೋತಿ ಸೇರಿದಂತೆ ವನ್ಯಜೀವಿಗಳು ರಾತ್ರಿಯ ವೇಳೆ ಇಲ್ಲಿಗೆ ಬಂದು ನೀರು ಸೇವಿಸುವುದು ಸಾಮಾನ್ಯವಾಗಿದೆ. ಇಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಈರದಿಮ್ಮಮ್ಮನ ದೇವಾಲಯದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಅಮ್ಮನವರಿಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದೆ. ಇನ್ನು ಮುಂಜಾನೆಯೇ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ರಾತ್ರಿಗೆ ಲಕ್ಷದೀಪೋತ್ಸವ ಕಾರ್ಯಕ್ರಮ ನೆರವೇರಲಿದೆ. ಇದು 40ನೇ ವರ್ಷ ಲಕ್ಷದೀಪೋತ್ಸವ. ನಾವು ಇದು ಶುರು ಮಾಡಿ 40ನೇ ವರ್ಷದಲ್ಲಿದೆ. ಈ ಕಣಿವೆ ರೋಡ್ ಹಾಕ ಮುಂಚೆನೇ ಇದೇ ವೀರದಿಮ್ಮಮ್ಮ ಬಂದು ಇಲ್ಲಿ ನಿಂತಿರೋದು. ಆಮೇಲೆ ಇವತ್ತು ಕಣಿವೆಗೆ ಹೆಸರಿಲ್ಲ, ವೀರದಿಮ್ಮಮ್ಮನ ಕಣಿವೆ ಅಂತಂದೇ ಹೆಸರಿದೆ. ಇವತ್ತಿಗೂ ಯಾರಿಗೂ ಏನೂ ತೊಂದರೆ ಇಲ್ಲ. ಆಮೇಲೆ ಪೂಜೆಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಬಂದವರು ಹೋದರೆಲ್ಲ ಎಲ್ಲ ಭಕ್ತರು ಈ ಕಣಿವೆ ಕೆಳಗಿನಿಂದ ಬರೋರು, ಸುತ್ತು ಬರೋರೆಲ್ಲ ಪೂಜೆ ಸಾಮಗ್ರಿಗಳಾಗ್ಬೋದು ಪ್ರತಿಯೊಂದು ಅವರು ತಂದು ಕೊಟ್ಟು ಅವ್ರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ. ಇಲ್ಲಿ ಶಕ್ತಿಯಾಗಿ ಅಮ್ಮನ ನಿಂತಿದ್ದಾರೆ. ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಇವರು ಅವರೇ ಇಲ್ಲಿ ಚೆನ್ನಾಗಿದ್ದು ಕಾಪಾಡ್ತಾ ಬಂದ ಹೋಗೋ ಇದು ಜನಗಳಿಗೆ. ಎಷ್ಟೋ ಪ್ರಾಬ್ಲಮ್ ಆಗುತ್ತೆ, ಆಗದಿರಲ್ಲ, ಯಾರಿಗೂ ತೊಂದರೆ ಇವತ್ತು ಇದು ಪ್ರಾಣ ಏನೂ ಆಗಿರಲ್ಲ. ಅದಕ್ಕೆ ನಾವು ಮುಂಚೆನಿಂದ ನಮ್ಮ ತಾತನವರ ಕಾಲದಿಂದ ನಾವು ಅಮ್ಮನ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ ಮಾಡ್ಕೊಂಬರ್ತೀವಿ. ಇನ್ನು ನಮ್ಮ ಮಕ್ಕಳು ಮುಂದೆ ಮಾಡ್ಕೊಂಬರ್ತಾರೆ. ಅಂದರೆ ಪ್ರಜೆಗಳು ಅವರು ಸಹಾಯ ಮಾಡೋದರಿಂದ ಅವರು ಭಕ್ತಿ ಭಾವನೆ ಇಟ್ಕೊಂಡು ಇಲ್ಲಿ ಬಂದು ಆ ಅಮ್ಮನ ಸೇವೆ ಮಾಡೋದ್ರಿಂದ ನಾವು ನಿಂತ್ಕೊಂಡು ಮಾಡೋಕೆ ನಮಗೊಂದು ಧೈರ್ಯ ಇದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಚನ್ನಕೇಶವ ಸ್ವಾಮಿ ವರಸಿದ್ಧಿ ವಿನಾಯಕ ದೇವಾಲಯಗಳಲ್ಲಿಯೂ ಇಂದು ಕಾರ್ತಿಕ ಮಾಸದ ಕಡೆ ಸೋಮವಾರದ ಪ್ರಯುಕ್ತ ಲಕ್ಷದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದ್ದು ಆಗಮಿಸುವ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಗಂಗಮ್ಮ ದೇವಾಲಯ, ಮಹಾಕಾಳಿ ದೇವಾಲಯ, ಬಿಬಿ ರಸ್ತೆಯ ಚಾಮುಂಡೇಶ್ವರಿ ದೇವಾಲಯಗಳಲ್ಲಿಯೂ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಇಂದು ನೆರವೇರಿಸಲಾಯಿತು.
ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.